ಏನು ಇಷ್ಟೊಂದು ಉಪಚಾರ ಶಾಸ್ತ್ರಿಗಳೇ? ಅಪರೂಪಕ್ಕೆ ಬಂದರೆ ಎಲ್ಲ ಹೀಗೆ ಇರುತ್ತೆ. ಈಗಲಾದರೂ ಹೇಳಬಹುದಾ ಬಂದ ಉದ್ದೇಶ ಏನು ಅಂತ? ಆಹಾ, ಹಣ್ಣು ತುಂಬ ಚೆನ್ನಾಗಿದೆ. ಎಲ್ಲಿ ಪಟ್ಟಣದಿಂದ ತರಿಸಿದ್ರ? ಇಲ್ಲೇ ನಂಜುಂಡಸ್ವಾಮಿ ತೋಟದಿಂದ. ಓಹೋ, ಅವನು ಬಂದರೆ ಹೇಳಿ ನಮ್ಮನೆ ಹತ್ರ ಬರೋದಕ್ಕೆ, ನಾನು ಹಣ್ಣು ತಗೊಳ್ತೀನಿ. ಹಾ ಶಾಸ್ತ್ರಿಗಳೇ, ನಾನು ಬಂದ ವಿಷಯ ಏನು ಅಂತ ಕೇಳಿದ್ರಿ ಅಲ್ವಾ? ಈ ಊರಲ್ಲಿ ಬಹಳ ಹಿರಿಯರು ಅನ್ಸ್ಕೊಂಡವರು ನೀವು ಮತ್ತೆ ನಾನು. ಕೆಲವು ಮುಖ್ಯವಾದ ವಿಷಯಗಳನ್ನ ನಮ್ಮವ್ರ ಹತ್ರ ಹಂಚ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಇಲ್ಲಿಗೆ ಬಂದೆ. ಇವನು ಚಂದ್ರಧರ. ನನ್ನ ಹಿರಿ ಮಗ. 4 ವರ್ಷ ಇದ್ದಾಗಲೇ ಮನೆಯಿಂದ ದೂರ ಇದ್ದ. ಈಗ ಹಿಂದಿರುಗಿ ಬಂದಿದ್ದಾನೆ. ನಿನಗೆ ಇನ್ನೊಬ್ಬ ಮಗ ಇರೋ ವಿಚಾರನೇ ಮರೆತುಬಿಟ್ಟಿದ್ವಲ್ಲ ವಿರೂಪಾಕ್ಷ. ನೆನಪಾಗೋದಕ್ಕೆ ಇವನು ಊರಲ್ಲಿದ್ರೆ ತಾನೆ. ಇದನ್ನೇ ಹೇಳೋದಕ್ಕೆ ಶುಭ ಸಂದರ್ಭ ಅಲ್ವಾ? ಬರೀ ಕೈಲಿ ಹೋಗಬಾರ್ದು, ಸ್ವೀಕರಿಸಬೇಕು. ಆಯ್ತು, ಸರಿ, ನಾವೇನು ಹೊರಡು ಬಾ. ಹೌದು, ಚಾಚಿ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಕೊನೆ ಒಳಗಿದ್ದಾಳೆ. ಓಹೋ, ಕರೀರಿ ಮತ್ತೆ. ಮನೆಯವರೆಗೂ ಬಂದು ದರ್ಶನನೇ ಆಗ್ಲಿಲ್ಲ ಅಂದ್ರೆ ಹೇಗೆ? ಜಾಜಿ, ಮಗು ಜಾಜಿ. ಗುರುಗಳೇ, ನಿಮ್ಮಿಂದ ನಾನು ಇಲ್ಲಿಗೆ ಬರಬೇಕು ಅಂತ ಕರೆ ಬಂದಾಗ ನಾನು ಅದೆಷ್ಟು ಸಂತೋಷ ಪಟ್ಟೆ ಗೊತ್ತಾ? ಅದೆಷ್ಟೋ ವರ್ಷಗಳ ನಂತರ ನಿಮ್ಮನ್ನು ನೋಡೋ ಸೌಭಾಗ್ಯ ಸಿಕ್ತಲ್ಲ ಅನ್ನೋ ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ನನಗಾದರೂ ನಿನ್ನ ಮೇಲಿನ ವ್ಯಾಮೋಹ ಕಮ್ಮಿ ಅಂದ್ಕೊಂಡ್ಯ ಸೂರ್ಯಾಂಶು. ಅಲೌಕಿಕತೆಗಾಗಿ ಮನೆ ಮಠ ಎಲ್ಲ ಸಂಬಂಧಗಳನ್ನು ತೊರೆದೆ ನಾನು. ಅದರಲ್ಲೇ ಮುಳುಗು ಹೋಗಿದ್ದೆ ನಾನು. ಲೌಕಿಕತೆಯಲ್ಲಿ ಒಂದಿಷ್ಟಾದರೂ ವ್ಯಾಮೋಹ ಇದೆ ಅಂತಾದರೆ ಅದು ನಿನ್ನಲ್ಲಿ ಮಾತ್ರ ಸೂರ್ಯಾಂಶು. ನೀನು ನನ್ನನ್ನು ಹೇಗೆ ಸೆಳೆದಿಯೋ ನಂಗೆ ಗೊತ್ತಿಲ್ಲ. ಜೀವನ ಚಕ್ರ ಅದೆಷ್ಟು ವಿಚಿತ್ರ ನೋಡಿ. ತುಂಬು ಸಂಸಾರದಲ್ಲಿ ಬೆಳೆದ ನಿಮಗೆ ಆ ಕುಟುಂಬದ ಮೇಲೆ ಇಲ್ದೇಗಿರೋ ಅಕ್ಕರೆ ವಾತ್ಸಲ್ಯ ನನ್ನ ಮೇಲೆ. ಹುಟ್ಟಿನಿಂದ ಬಂದ ಎಲ್ಲ ರಕ್ತ ಸಂಬಂಧಗಳನ್ನು ಕಳ್ಕೊಂಡು ಹೊರಗೆ ಬಂದೆ. ಆದರೆ ರಕ್ತವಲ್ಲದ ಈ ಸ್ನೇಹ ಸಂಬಂಧದ ಕೊಂಡಿಯಿಂದ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದೇ ಅಲ್ವಾ ಗುರುಗಳೇ ಈ ಪ್ರಕೃತಿಯ ವಿಸ್ಮಯ. ಏನೂ ಅಲ್ಲದ ನನ್ನಂಥ ಅನಾಥ ಬಾಲಕನನ್ನ ಏನೆಲ್ಲ ಮಾಡಿಬಿಟ್ರಿ. ನನ್ನಂತವನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಾಗದ ಬದುಕನ್ನು ಕಟ್ಕೊಟ್ರಿ. ಇವತ್ತು ನಾನು ಪಡೆದಿರೋ ವಿದ್ಯೆ, ಕೀರ್ತಿ, ಸಂಪತ್ತು ಎಲ್ಲವೂ ನೀವು ಕೊಟ್ಟ ಭಿಕ್ಷೆ. ನೀವು ಕೊಟ್ಟ ಈ ಬದುಕು, ಈ ಜೀವನ ನಿಮ್ಮ ಸೇವೆಗೆ ಮೀಸಲು ಗುರುಗಳೇ. ನನಗಿನ್ನೂ ನೆನಪಿದೆ ಗುರುಗಳೇ, ನನಗೆಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಹತ್ರ ಬಂದೆ ಅಂತ. ನೀವು ನನಗೆ ಗುರು ಮಾತ್ರ ಅಲ್ಲ, ತಂದೆ, ತಾಯಿ, ಅಣ್ಣ, ಸ್ನೇಹಿತನಾಗಿ ಸಲಹಿದ್ದೀರಿ. ನನಗೆ ಜ್ವರ ಬಂದಾಗ ನಾನು ಎತ್ಕೊಂಡು ಓಡಾಡಿದ್ದೀರಿ. ನನಗೆ ಗಂಜಿ ಬೇಯಿಸಿ ತಿನ್ನಿಸಿದ್ದೀರಿ. ಇದಕ್ಕೆ ಪ್ರತಿಯಾಗಿ ನಿಮ್ಗೆ ಏನು ಕೊಡ್ಬೋದು ಗುರುಗಳೇ? ಈ ಪ್ರೀತಿಗೆ ಸರಿಸಾಟಿ ಆಗೋದು ಯಾವುದಿದೆ ಗುರುಗಳೇ? ಖಂಡಿತ ಇಲ್ಲ ಗುರುಗಳೇ. ಈ ಜೀವದ ಹೊರತಾಗಿ ಇದಕ್ಕೆ ಇನ್ನೊಂದು ಸರಿಸಮ ಇಲ್ಲ ಗುರುಗಳೇ. ಈ ಜೀವ ನಿಮಗೆ, ನೀವು ಇಟ್ಟ ಹೆಜ್ಜೆ ನನ್ನ ಹೆಜ್ಜೆ, ನಿಮ್ಮ ಗುರಿ ನನ್ನ ಗುರಿ, ನಿಮ್ಮ ಮಿತ್ರ ನನ್ನ ಮಿತ್ರ, ನಿಮ್ಮ ಶತ್ರು ನನಗೂ ಶತ್ರು. ಇದು ಸತ್ಯ. ಹಳೆ ವಿಚಾರಗಳನ್ನು ನೆನೆಸ್ಕೊಂಡು ಭಾವುಕನಾಗಬೇಡ ಸೂರ್ಯಾಂಶು. ಯಾವುದೋ ಜನ್ಮದ ಅನುಬಂಧ ನಮ್ಮನ್ನು ಈ ಜನ್ಮದಲ್ಲಿ ಬೆಸೆದಿರೋದು.
ಇರ್ಬೋದು ಗುರುಗಳೇ, ಇಲ್ಲದೆ ಇದ್ರೆ ನಿಮ್ಮ ಕಾಲ್ದುಳಿಗೂ ಸಮವಲ್ಲದ ನಾನು ನಿಮ್ಮ ಶಿಷ್ಯನಾಗಲು ಸಾಧ್ಯವಾಗ್ತಿತ್ತ? ಈಗ ನಿಮ್ಮ ಗುರಿನ ಪೂರೈಸ್ಕೊಡಕ್ಕೆ ಬಂದಿದ್ದೀನಿ, ಅದನ್ನು ಪೂರೈಸಿ ಎತ್ತಿರ್ತೀನಿ. ಅದಕ್ಕೋಸ್ಕರನೇ ನಾನು ನಿನ್ನನ್ನು ಇಲ್ಲಿ ಕರ್ಸ್ಕೊಂಡಿರೋದು ಸೂರ್ಯಾಂಶು. ಆ ಸುಖದರ ಎಲ್ಲಿ? ಅವನ ಪರಿಚಯ ಏನಾದರೂ? ಲಲಿತಕ್ಕನ ಮನೆಗೆ ಹೋಗೋ ವಿಚಾರನ ನಿನಗೆ ಮುಂಚಿತವಾಗಿ ತಿಳಿಸ್ಬೇಕಾಗಿತ್ತು, ಆದರೆ ಸಮಯ ಇರಲಿಲ್ಲ. ನೀನೇ ನೋಡ್ದಿಯಲ್ಲ, ನಾವು ಹೋಗಿ ಬರೋಷ್ಟರಲ್ಲಿ ಆ ವಿರೂಪಾಕ್ಷ ಅಲ್ಲಿ ಪ್ರತ್ಯಕ್ಷವಾಗಿಬಿಟ್ಟಿದ್ದ. ನನ್ನನ್ನು ಏನು ಅನ್ಕೊಂಡಿದ್ದೀರಾ ನೀವು? ಯಾವುದೇ ಪೂರ್ವ ತಯಾರಿ ಇಲ್ಲದೆ ನನ್ನನ್ನು ಯಾಕೆ ಅಲ್ಲಿ ಕರ್ಕೊಂಡು ಹೋದ್ರಿ? ನನ್ನನ್ನೇನು ದೃಷ್ಟಿಗೊಂಬೆ ಅನ್ಕೊಂಡಿದ್ದೀರಾ? ಅದು ಹಾಗಲ್ಲ ಚಂದ್ರ, ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿನೂ ಇರಲಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಹೀಗಾಗೋಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಹೇಳು? ನಿಮಗೆ ಕಂಡವ್ರ ಮನೆಗೆ ಹೇಳ್ದೆ ಕೇಳ್ದೆ ನುಗ್ಗೋ ಅಭ್ಯಾಸ ಇರ್ಬೋದು, ಆದರೆ ನನಗಂತ ಸಂಸ್ಕಾರ ಇಲ್ಲ. ನನ್ನ ಶಕ್ತಿ ಏನು, ವಿದ್ಯಾಭ್ಯಾಸ, ವರ್ಚಸ್ ಏನು ಅಂತ ಗೊತ್ತಾ ನಿಮಗೆ? ವೇದ, ಪುರಾಣ, ಜ್ಯೋತಿಷ್ಯ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದೀನಿ. ಬಲಪಂಕ್ತಿ ಎಡಪಂಕ್ತಿ ಎರಡರಲ್ಲೂ ಮೇಲ್ಗೈ ಸಾಧಿಸಿದ್ದೀನಿ. ವಾಮಾಚಾರ, ಮಾಟ, ಮಂತ್ರ, ಮೋಡಿ, ಹಠಯೋಗ, ಭಾನಾಮತಿ, ಘಟಿಕಾಂಜನ ಪ್ರಯೋಗಗಳನ್ನ ಸಿದ್ಧಿ ಮಾಡ್ಕೊಂಡಿದ್ದೀನಿ. 18 ವಿಧದ ದುಷ್ಟ ಶಕ್ತಿಗಳ ಜೊತೆ ಏಕಕಾಲದಲ್ಲಿ ಸಂವಹನೆ ಮಾಡಬಲ್ಲೆ. ಇಷ್ಟು ಶಕ್ತಿಗಳನ್ನ ಸಿದ್ಧಿ ಮಾಡ್ಕೊಂಡಿರೋ ನನಗೆ ಅವಮಾನ ಮಾಡಿಸ್ಬೇಕು ಅಂತಾನೆ ಕರ್ಕೊಂಡು ಹೋಗಿದ್ರಿ ಅಲ್ವಾ? ಖಂಡಿತ ಇಲ್ಲ ಚಂದ್ರ. ನಾನೇನೋ ಅನ್ಕೊಂಡು ಹೋದ್ರೆ ಅಲ್ಲೇನೋ ಆಗಿದೆ. ನಾನೇನು ಮಾಡ್ಲಿ ಹೇಳು? ನೀನು ಎಡಪಂಥ ಬಲಪಂಥ ಅನ್ನೋ ಭೇದ ಭಾವನೆ ಇಲ್ಲದೆ ಸಕಲ ವಿದ್ಯಾ ಪಾರಂಗತನಾಗಿದೆಯಲ್ಲ, ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಿಮ್ಮ ಹೆಮ್ಮೆ ಕಟ್ಕೊಂಡು ನನಗೇನಾಗಬೇಕು? ಅತ್ತೆ ಹೇಳಿದ್ರು ಅಂತ ಒಂದೇ ಒಂದು ಮಾತಿಗೆ ಕಟ್ಬಿದ್ದು ನಿಮಗೆ ಸಹಾಯ ಮಾಡಕ್ ಬಂದೆ. ಇಲ್ಲಿ ಈ ಥರದ ಅವಮಾನ, ನನ್ನ ಮಾನ ತೆಗೆದ್ರಲ್ಲ ನೀವು. ಮಗನ ಮಾನ ತೆಗೆಯುವಂತ ಕೆಲಸ ಯಾವ ತಂದೆನೂ ಮಾಡೋದಿಲ್ಲ ಚಂದ್ರ. ಕಿರಿಚ್ಬೇಡಿ. ಆದ್ರೆ ನಾನು ಇರಲಿ, ಆ ಸುಖದರನ್ ವಿಚಾರ ಹೇಳ್ತೀನಿ. ಆ ಸುಖದರ ಶಂಕರ ಶಾಸ್ತ್ರಿಗಳ ಬಾಲ್ಯ ಸ್ನೇಹಿತ, ನಾರಾಯಣ ಶಾಸ್ತ್ರಿಗಳ ಮಗ. ಈಗ ನಾರಾಯಣ ಶಾಸ್ತ್ರಿಗಳು ಜೀವಂತವಾಗಿಲ್ಲ, ವಯೋಸಹಜವಾಗಿ ಕಾಲಗರ್ಭ ಸೇರಿದ್ದಾರೆ. ಆದರೆ ಇವ್ರು ಯಾರು ಅವರ ಮಗನ್ನ ನೋಡಿಲ್ಲ, ಅಂದ್ರೆ ಆ ಸುಖದರನ್ನ ನೋಡಿಲ್ಲ. ಹಾಗಾಗಿ ಅವನ ಹೆಸರಲ್ಲಿ ನಿನ್ನನ್ನು ಅಲ್ಲಿ ಕಳಿಸೋ ಯೋಜನೆನ ನಾನು ಹಾಕಿದ್ದು. ಬಂಗಾರಿ, ಮತ್ತೆ ಅಲ್ಲಿ ನೋಡಿ, ನನಗೆ ಗೊತ್ತಿದೆ ನಿನಗೆ ಆ ಸಂಬಂಧ, ಆ ಹುಡುಗ ಇಷ್ಟ ಇಲ್ಲ ಅಂತ. ಆ ಹುಡುಗ ನಿನ್ನ ಮದುವೆ ಆಗೋಲ್ಲ.